ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸುಲೋಚನಾ ಅವರು, ಸೀತಾ ಕೊಟ್ಟಿರೋ ಎಲ್ಲ ಬೆಳ್ಳಿ ಒಡವೆಗಳನ್ನ ನೀನು ಹುಷಾರಾಗಿ ಎತ್ತಿಡೋ, ಕಳ್ಳ ಏನಾದರೂ ಬಂದ್ರೆ ತುಂಬಾನೇ ಕಷ್ಟ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಅದಕ್ಕೆ ಕಳ್ಳ ಏನಕ್ಕೆ ಬರ್ತಾರೆ ಇಲ್ಲಿಗೆ ಅಂತ ಕೇಳಿದ್ರೆ ಆಗ ಶಾಂತಜ್ಜಿ ಅವರು, ಅಲ್ಲಮ್ಮ ಸುಲೋಚನಾ, ನಿನ್ಗೆ ಕಳ್ಳರನ್ನ ಕಂಡ್ರೆ ಯಾಕೆ ಅಷ್ಟೊಂದು ಭಯ ಅಂತ ಕೇಳ್ತಾರೆ. ಆಗ ಸುಲೋಚನಾ, ಇನ್ನೇನಜ್ಜಿ, ಮತ್ತೆ ವಟಾರದಲ್ಲಿರೋ ಎಲ್ಲರೂ ಮನೆಗೂ ಬೆಳ್ಳಿ ವಸ್ತು ಮತ್ತು ಚಿನ್ನದ ಎಲ್ಲ ಕೊಟ್ಟಿರೋದು ಗೊತ್ತಾಗಿ ಯಾರಾದರೂ ವಂಚಾಕಿ ಕಳ್ತನ ಮಾಡೋಕೆ ಏನಾದರೂ ಬಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ. ಅದಕ್ಕೆ ನಾನು ಇವತ್ತು ರಾತ್ರಿ ನಿದ್ದೆ ಮಾಡ್ದೇನೆ ಎಚ್ಚರವಾಗಿ ಕಾಯ್ಕೊಂಡು ಕೂತಿರ್ತೀನಿ ಅಂತ ಹೇಳ್ತಾರೆ. ನಂತರ ಸಿಹಿ, ಹೋಗೋ ನೀನು ಮಲ್ಕೋ ಹೋಗೋ, ಆಮೇಲೆ ಸೀತಮ್ಮ ಸೀತಮ್ಮ ಅಂತ ಭಯದಲ್ಲಿ ಕೂಕೊಳ್ತಾ ಇರ್ತೀಯ ಅಂತ ಹೇಳ್ತಾರೆ. ಆಗ ಸಿಹಿ, ಅತ್ತೆ ನನಗೆ ಭಯ ಆಗೋದಿಲ್ಲ, ನಾವು ಭಯನ ಫೇಸ್ ಮಾಡಬೇಕು, ಏನಾದರೂ ಕಳ್ಳ ಏನಾದರೂ ಬಂದರೆ ನಾವು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಆಯಿತು ಅಂತ ಹೇಳ್ತಾರೆ. ಆಗ ಸೀತಾ ಅವರು ಸಿಹಿ ಹೇಳಿದ ಮಾತನ್ನು ಕೇಳಿ ತುಂಬಾ ಖುಷಿ ಪಡ್ತಾ, ಗುಡ್ ಗರ್ಲ್, ನಾವು ಭಯ ಪಡೋ ಅವಶ್ಯಕತೆ ಇಲ್ಲ, ಯಾವ ಕಳ್ಳರೂ ಕೂಡ ಬರೋದಿಲ್ಲ, ಸರಿ ಆಯ್ತಮ್ಮ, ನಾವು ಹೋಗಿ ಮಲ್ಕೊಳ್ತೀವಿ, ಅದಕ್ಕೆ ನಿಮಗೆ ಹಾಲು ಕಾಸಿ ಇಟ್ಟಿದ್ದೀನಿ, ಅದನ್ನು ಕುಡಿದು ನಿಮಗೆ ಹಾಸಿಗೆನೂ ಕೂಡ ರೆಡಿ ಮಾಡಿದ್ದೀನಿ, ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸುಲೋಚನಾ, ಸೀತಾ, ನಾನು ಇವತ್ತು ಯಾವುದೇ ಕಾರಣಕ್ಕೂ ನಿದ್ದೆ ಮಾಡೋದಿಲ್ಲ ಕಣೆ ಅಂತ ಹೇಳ್ತಾರೆ. ಆಗ ಶಾಂತಜ್ಜಿ ಅವರು, ನೋಡು ಸೀತಾ, ಮದುವೆ ಸಮಯ ಬೇರೆ ಹತ್ರ ಬರ್ತಾ ಇದೆ, ನೀನು ಎಲ್ಲ ಬಟ್ಟೆ ವಸ್ತು ಮತ್ತು ಒಡವೆಗಳನ್ನೆಲ್ಲ ಸೂಟ್ ಕೇಸಿಗೆ ಹಾಕಿ ಪ್ಯಾಕ್ ಮಾಡಿ ಇಡಬೇಕಾಗಿತ್ತು ಅಂತ ಹೇಳ್ತಾರೆ. ಹೌದಮ್ಮ, ಆದರೆ ಯಾವುದನ್ನು ಪ್ಯಾಕ್ ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಸೀತಾ ಅವರು ಹೇಳ್ತಾರೆ. ಆಗ ಸುಲೋಚನಾ, ನನ್ನನ್ನೇನಾದರೂ ಕೇಳೋದಾದರೆ ನೀನು ಯಾವ ಬಟ್ಟೆನೂ ಕೂಡ ಪ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆ ಅಂತಂದರೆ ಎಲ್ಲನೂ ಕೂಡ ಅವರೇನೆ ಅಲ್ಲೇ ಕೊಡಿಸ್ತಾರೆ, ನೀನು ಇಲ್ಲಿ ಹಾಕೊಳ್ಳೋ ಅಂಥ ಹಳೆ ಕಾಟನ್ ಚೂಡಿದಾರ್ನ ಅಲ್ಲಿ ಹಾಕೊಳ್ತೀಯೇನೆ ಅಂತ ಕೇಳ್ತಾರೆ. ಆಗ ಶಾಂತಜ್ಜಿ ಅವರು, ನೋಡು ಸೀತಾ, ಮದುವೆ ಆಗಿ ಗಂಡನ ಮನೆಗೆ ಹೋಗೋ ಅಂಥ ಪ್ರತಿಯೊಂದು ಹೆಣ್ಮಕ್ಳು ಸಂಕಟನೇ ಇದು, ನಾವು ಇಷ್ಟು ವರ್ಷ ಬದುಕಿರೋ ಭವ್ಯವಾದ ಬದುಕನ್ನು ಸೂಟ್ ಕೇಸಲ್ಲಿ ಹಾಕಿ ಪ್ಯಾಕ್ ಮಾಡಿ ಗಂಡನ ಮನೆಗೆ ತಗೊಂಡೋಗ್ಬೇಕು, ಅಲ್ಲಿ ಕೆಲವೊಂದನ್ನು ತೆಗಿಯೋದಕ್ಕೆ ಆಗುತ್ತೆ, ಇನ್ನು ಕೆಲವೊಂದನ್ನು ಮುಚ್ಚಿಡಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಸಿಹಿ, ಸೀತಮ್ಮ, ನನಗೆ ಯಾಕೋ ನಿದ್ದೆ ಬರ್ತಿಲ್ಲ, ನಿನಗೆ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಕೊಡ್ಲಾ ಅಂತ ಕೇಳ್ತಾಳೆ. ಬೇಡ ಸಿಹಿ, ತುಂಬಾ ಬಟ್ಟೆಗಳಿದ್ದಾವೆ, ನಂದು ಮತ್ತು ನಿಂದು ಎಲ್ಲನೂ ಕೂಡ ನಾನೇ ಪ್ಯಾಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಸಿಹಿ, ಸೀತಮ್ಮ, ಇವತ್ತಿಂದಾನೇ ಸ್ವಲ್ಪ ಸ್ವಲ್ಪ ಪ್ಯಾಕ್ ಮಾಡ್ತಾ ಹೋದರೆ ಮದುವೆ ದಿನದಷ್ಟೊತ್ತಿಗೆ ಎಲ್ಲನೂ ಮುಗ್ದೋಗುತ್ತೆ ಅಂತ ಹೇಳ್ತಾಳೆ. ಆಗ ಸ್ವಲ್ಪ ಹೊತ್ತಾದ ನಂತರ ರಾಮು ಸೀತಾಗೆ ಫೋನ್ ಮಾಡ್ತಾರೆ. ಸೀತಾ ಅವರು ರಿಸೀವ್ ಮಾಡಿ ಮಾತಾಡ್ತಾರೆ. ಆಗ ರಾಮು, ಸದ್ಯ ಇವಾಗಲಾದರೂ ಫೋನ್ ರಿಸೀವ್ ಮಾಡಿದ್ರಲ್ಲ, ಥ್ಯಾಂಕ್ ಗಾಡ್, ಬೆಳಗ್ಗೆಯಿಂದ ನಿಮ್ಮ ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ, ನಿಮ್ಮ ಜೊತೆ ಮಾತಾಡಬೇಕು ಅಂತ ನಾನು ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಸಾರಿ ರಾಮ್, ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ, ಬೆಳಗ್ಗೆಯಿಂದ ತುಂಬಾ ಕೆಲಸ ಇತ್ತು ಅಂತ ಹೇಳ್ತಾರೆ. ಆಗ ರಾಮು, ಸಾರಿ ಹೇಳಿದ ತಕ್ಷಣ ಬಿಡೋದಕ್ಕೆ ಆಗುತ್ತಾ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಹ್ಞೂ, ಮತ್ತೆ ಸಾರಿ ಹೇಳಿದ ತಕ್ಷಣ ಎಲ್ಲ ಮಾಫಿ ಅಂತ ಹೇಳಿದ್ರೆ ಮಾಫಿ ಗಿಫಿ ಏನೂ ಇಲ್ಲ, ನೀವು ಸಾರಿ ಕೇಳಿದ ತಕ್ಷಣ ನಾನು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಮತ್ತೇನು ಮಾಡ್ತೀರಾ ಅಂತ ಕೇಳಿದ್ರೆ ಆಗ ರಾಮು, ಈ ಶ್ರೀರಾಮ್ ದೇಸಾಯಿಗೇನೆ ಚಾಲೆಂಜ್ ಅಂತ ಹೇಳ್ತಾರೆ. ನೀವು ಚಾಲೆಂಜ್ ಹಾಕಿದ ತಕ್ಷಣ ಇಲ್ಲಿ ಎದುರ್ಕೊಳ್ಳೋರು ಯಾರು ಇಲ್ಲ ಅಂತ ಸೀತಾ ಅವರು ಹೇಳ್ತಾರೆ. ಆಗ ರಾಮು, ಸೀತಾ, ನೀವು ಒಂದು ವಿಷಯನ ಮರ್ತೋಗಿದ್ದೀರಾ ಅಂತ ಅನಿಸುತ್ತೆ ಅಂತ ಹೇಳಿದ್ರೆ ಆಗ ಸೀತಾ ಅವರು, ನಾನು ಯಾವ ವಿಷಯನೂ ಕೂಡ ಮರ್ತಿಲ್ಲ, ನಾನು ನಿಮಗೆ ಕೊಡಬೇಕಾಗಿರೋ ಬಾಕಿ ನನ್ನ ಹತ್ರನೇ ಇದೆ, ಅದನ್ನು ನೀವು ತಗೊಳ್ತಿರೋ ನಾನು ನೋಡ್ತೀನಿ, ಯಾಕೆ ಅಂತಂದರೆ ನಾಳೆ ಕಂಕಣ ಶಾಸ್ತ್ರ ಇದೆ, ಅದು ಮುಗಿದ ಮೇಲೆ ನಾವು ಯಾವುದೇ ಕಾರಣಕ್ಕೂ ಭೇಟಿನ ಮಾಡೋ ಹಾಗಿಲ್ಲ, ನಮ್ಮಿಬ್ಬರು ಭೇಟಿ ಮುಂದೆ ಮದುವೆ ಮಂಟಪದಲ್ಲಿ ಮಾತ್ರ ಅಂತ ಹೇಳ್ತಾರೆ. ಆಗ ರಾಮು, ಸೀತಾ, ನೀವು ಎಷ್ಟು ಈಸಿಯಾಗಿ ನಮ್ಮಿಬ್ಬರು ಭೇಟಿ ಮದುವೆ ಮಂಟಪದಲ್ಲಿ ಅಂತ ಹೇಳ್ತಾ ಇದ್ದೀರಾ, ನೀವು ಅಲ್ಲಿ ತನಕ ನನ್ನನ್ನು ನೋಡ್ದಂಗೆ ಇರೋದಕ್ಕೆ ಆಗುತ್ತಾ ನಿಮಗೆ ಅಂತ ಕೇಳ್ತಾರೆ. ಆಗ ಸೀತಾ ಅವರು, ಹೌದು ಅಂತ ಹೇಳ್ತಾರೆ. ಆಗ ರಾಮು, ನಿಜ ಹೇಳಿ ಸೀತಾ, ನೀವು ನನ್ನನ್ನು ಆಟ ಆಡ್ಸೋಕೆ ಹೋಗ್ಬೇಡಿ, ನೀವು ನನ್ನ ಮಿಸ್ ಮಾಡ್ಕೊಳ್ಳೋದಿಲ್ವಾ ಅಂತ ಕೇಳ್ತಾರೆ. ಆಗ ಸೀತಾ ಅವರು, ನೋಡಿ ರಾಮ್, ಇಂಥ ಕ್ವಶನ್ಸ್ನೆಲ್ಲ ಕೇಳೋ ಆಗಿಲ್ಲ, ಇನ್ವ್ಯಾಲಿಡ್ ಅಂತ ಹೇಳಿದ್ರೆ ಇದು ಇನ್ವ್ಯಾಲಿಡು ಅಲ್ಲ, ಔಟ್ ಆಫ್ ಸಿಲೆಬಸ್ಸು ಅಲ್ಲ, ನೀವು ನನ್ನನ್ನು ಮಿಸ್ ಮಾಡ್ಕೊಳ್ತಿರೋ ಇಲ್ವೋ ಅದನ್ನು ಮಾತ್ರ ಕರೆಕ್ಟಾಗಿ ಹೇಳಿ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ನಿಜ ರಾಮ್, ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಆಗ ರಾಮ್ ಖುಷಿ ಪಡ್ತಾ, ನೋಡು ಸೀತಾ, ಇವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು ಅಂತ ಹೇಳ್ತಾರೆ. ಆಗ ಸೀತಾ ಅವರು, ರಾಮ್, ನನಗೂ ಫೀಲಿಂಗ್ಸ್ ಇದೆ, ನನ್ನನ್ನೇನು ನೀವು ಕಲ್ಲು ಬಂಡೆ ಅಂತ ಅಂದ್ಕೊಂಡ್ರ ಅಂತ ಹೇಳ್ತಾರೆ. ಆಗ ರಾಮು, ಹೌದಾ ಸೀತಾ, ಹಾಗಾದರೆ ನನಗೆ ಕೊಡಬೇಕಾಗಿರೋ ಬಾಕಿನ ಕೊಡಿ ಅಂತ ಹೇಳಿದ್ರೆ ಸೀತಾ ಅವರು ಏನು ಮಾತಾಡ್ದೇನೆ ಒಳಗೊಳಗೆ ನಗ್ತಾ ಇರ್ತಾರೆ. ಆಗ ರಾಮ್ ಅವರು, ನೋಡಿದ್ರಾ, ನನಗೇನು ಫೀಲಿಂಗ್ಸ್ ಇಲ್ವಾ, ನಾನೇನು ಕಲ್ಲು ಬಂಡೆನಾ ಅಂತ ಮಾತ್ರ ಹೇಳ್ತೀರಾ,
ನಾನು ಕೇಳಿರೋದನ್ನು ಕೊಡಬೇಕು ಅನ್ನೋ ಫೀಲಿಂಗ್ಸ್ ಮಾತ್ರ ನಿಮಗೆ ಇಲ್ಲ. ಹಾಗಾದರೆ ನೀವು ನನಗೆ ಕೊಡೋದಿಲ್ವಾ? ಇಷ್ಟೇನಾ ಫೈನಲ್ಲ? ನೀವು ಕಂಜೂಸ್ ಅಂತ ಮತ್ತೆ ಪ್ರೂವ್ ಮಾಡಿಬಿಟ್ರಿ. ನೀವು ತುಂಬಾ ಕಿಲಾಡಿ ಇದ್ದೀರಾ ಸೀತಾ ಅಂತ ಹೇಳ್ತಾರೆ. ಆಗ ಸೀತಾ ಅವರು ನೋಡಿ ರಾಮ್, ನನಗೆ ಬಾಕಿನ ಉಳಿಸ್ಕೊಂಡು ಅಭ್ಯಾಸ ಇಲ್ಲ. ನಿಮ್ಮ ಬಾಕಿನ ನಾನು ಆದಷ್ಟು ಬೇಗನೆ ಕೊಡ್ತೀನಿ. ಸರಿ ಆಯಿತು, ಇವಾಗ ಫೋನ್ ಇಡ್ತೀನಿ ಅಂತ ಹೇಳಿ ಫೋನ್ ಇಡ್ತಾರೆ. ನಂತರ ಪೂರ್ತಿ ಕತ್ಲೆ ಆಗಿರುತ್ತೆ. ಆಗ ಸುಲೋಚನ ಅವರು, ಅಲ್ಲ ವಟಾರದವ್ರು ಎಲ್ರಿಗೂ ಕೂಡ ಬೆಳ್ಳಿ ಬಟ್ಲು ಮತ್ತು ಚಿನ್ನದ ನಾಣೆನ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ಯಾರಾದರೂ ಕಳ್ಳರು ಬಂದುಬಿಟ್ರೆ ಅಂತ ಅಂದ್ಕೊಂಡು ಡೋರ್ ಓಪನ್ ಮಾಡಿ ನೋಡ್ತಾರೆ. ಆಗ ಯಾರೂ ಕಾಣಿಸೋದಿಲ್ಲ. ಮತ್ತೆ ಡೋರ್ನ ಲಾಕ್ ಮಾಡಿ ಒಳಗಡೆ ಬರ್ತಾರೆ. ಆಗ ಸೀತಾ ಅವರು ಎದ್ದು ಬರ್ತಾರೆ. ಅದಕ್ಕೆ ನೀವಿನ್ನೂ ಮಲಗಿಲ್ವಾ, ಪ್ಲೀಸ್ ಮಲ್ಕೊಳ್ಳಿ ಅಂತ ಹೇಳಿದ್ರೆ ಸೀತಾ, ನನಗೆ ಯಾಕೋ ಇವತ್ತು ನಿದ್ದೆ ಬರೋ ಥರ ಕಾಣಿಸ್ತಾ ಇಲ್ಲ, ನಿನಗೆ ಇದೆಲ್ಲ ಗೊತ್ತಾಗೋದಿಲ್ಲ ಸೀತಾ, ಹೋಗಿ ನೀನು ಮಲ್ಕೋ ಅಂತ ಹೇಳ್ತಾರೆ. ಆಗ ಸೀತಾ ಅವರು ಸರಿ ಅದಕ್ಕೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ರಾಮು, ಸೀತಾ ಅವರು ನನ್ನನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ದಾರೆ ಅಲ್ವಾ, ಜೊತೆಗೆ ಇವತ್ತು ನಾನು ಬಾಕಿನೂ ಕೂಡ ವಸೂಲಿ ಮಾಡಬೇಕು ಅಂತ ಅಂದ್ಕೊಂಡು ರಾಮು ಸೀತಾ ಮನೆಗೆ ಮಧ್ಯರಾತ್ರಿ ಬ್ಲಾಕ್ ಕಲರ್ ಜಾಕೆಟ್ನ ಹಾಕ್ಕೊಂಡು ಮತ್ತು ಕ್ಯಾಪ್ನ ಹಾಕ್ಕೊಂಡು ಮುಖನ ಕವರ್ ಮಾಡಿಕೊಂಡು ಬರ್ತಾರೆ. ಆಗ ರಾಮು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸೀತಾ ಮನೆ ಹತ್ರ ಬರ್ತಾರೆ. ಆದರೆ ಸೀತಾ ಮನೆ ಒಳಗಡೆ ಸುಲೋಚನ ಅವರು ಮಲಗಿರ್ತಾರೆ. ಆಗ ರಾಮ್ಗೆ ಗೊತ್ತಾಗದೆ ಮೇನ್ ಡೋರ್ನ ಓಪನ್ ಮಾಡಿ ಒಳಗಡೆ ಬರ್ತಾರೆ. ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದಾರಾ, ನನ್ನನ್ನು ಯಾರಾದರೂ ನೋಡಿಬಿಟ್ರೆ ಅನ್ನೋ ಯೋಚನೆ ಮಾಡಿಕೊಂಡು ರಾಮು ಸೀತಾ ಮನೆ ಒಳಗಡೆ ಹೋಗೋ ಆತ್ರದಲ್ಲಿ ಅಲ್ಲೇ ಇದ್ದಂಥ ಪಾಟ್ಗೆ ಕೈನ ತಗಲಿಸಿ ಪಾಟ್ ಬಿದ್ದೋಗುತ್ತೆ. ಆ ಶಬ್ದಕ್ಕೆ ಸುಲೋಚನ ಅವ್ರಿಗೆ ಎಚ್ಚರ ಆಗಿ ಯಾರೋ ಕಳ್ಳ ಬಂದಿರ್ಬೋದು ಅಂದ್ಕೊಂಡು ಕಳ್ಳ ಕಳ್ಳ ಅಂತ ಜೋರಾಗಿ ಕೂಕೊಳ್ತಾ ಇರ್ತಾರೆ. ಆಗ ರಾಮು ಬೇಗನೆ ಓಡಿ ಸೀತಾ ಮನೆ ಒಳಗಡೆ ಹೋಗ್ಬಿಡ್ತಾರೆ. ಆಗ ಸೀತಾ ಮತ್ತು ಸಿಹಿ ಏನಾಯಿತು ಏನಾಯಿತು ಅಂತ ಹೊರಗಡೆ ಬರ್ತಾರೆ. ಆಗ ಸುಲೋಚನ ಅವರು ಕಳ್ಳ ಕಳ್ಳ ಅಂತ ಕೂಕೊಳ್ತಾ ಇರ್ತಾರೆ. ಆಗ ಸುಲೋಚನ ಹಿಂದೆ ಸಿಹಿನೂ ಕೂಡ ಕಳ್ಳನ ಹೊಡೆಯೋಕೆ ಅಂತ ಹೋಗ್ತಾಳೆ. ಆಗ ವಟಾರದವ್ರೆಲ್ರಿಗೂ ಕಳ್ಳ ಬಂದಿದ್ದಾನೆ ಅಂತ ಹೇಳಿ ಎಲ್ರಿಗೂ ಎಬ್ಬಿಸ್ತಾರೆ. ಆಗ ರಾಮು ಸೀತಾ ಮನೆಗೆ ಹೋಗ್ತಾರೆ. ಸೀತಾ ಅವರು ಕೂಡ ಗಾಬರಿಯಿಂದ ಕಳ್ಳ ಕಳ್ಳ ಅಂತ ಕೂಗ್ತಾ ಇರ್ತಾರೆ. ಆಗ ರಾಮ್ ಸೀತಾ ಹತ್ರ ಹೋಗಿ ಸೀತಾ ಬಾಯಿನ ಮುಚ್ಚುತ್ತಾರೆ. ತಾನು ಹಾಕೊಂಡಿರೋ ಕ್ಯಾಪ್ನ ತೆಗೆದು ನಾನು ಶ್ರೀರಾಮ್ ದೇಸಾಯಿ ಅಂತ ಹೇಳ್ತಾರೆ. ಆಗ ಸೀತಾಗೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ. ವಟಾರದವರೆಲ್ಲರೂ ಸೇರಿ ಕಳ್ಳ ಬಂದಿರ್ಬೋದು ಅಂತ ಅಂದ್ಕೊಂಡು ಹುಡುಕ್ತಾ ಇರ್ತಾರೆ. ಆಗ ಸೀತಾ ಅವರು, ರಾಮ್ ನೀವೇನು ಇಷ್ಟೊತ್ತಿನಲ್ಲಿ ಎಲ್ಲರೂ ಕೂಡ ಕಳ್ಳರು ಬಂದಿದ್ದಾರೆ ಅಂತ ತುಂಬಾ ಟೆನ್ಷನ್ ಮಾಡಿಕೊಂಡು ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ರಾಮ್, ಸೀತಾ ಈ ರೀತಿ ಆಗುತ್ತೆ ಅಂತ ನನಗೇನು ಗೊತ್ತಿತ್ತು, ನೀವು ನನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿದ್ರಿ ಅಲ್ವಾ, ಜೊತೆಗೆ ನನಗೆ ಕೊಡಬೇಕಾಗಿರೋ ಬಾಕಿನೂ ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ವಾ, ನಾನು ಬಾಕಿನ ವಸೂಲಿ ಮಾಡೋಣ ಅಂತ ಅಂದ್ಕೊಂಡು ಬಂದೆ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಅಲ್ಲ ರಾಮ್, ಇವಾಗ ಯಾರಾದರೂ ಇಲ್ಲಿಗೆ ಬಂದರೆ ತುಂಬಾ ಕಷ್ಟ ಆಗುತ್ತೆ, ಬನ್ನಿ ಅಂತ ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲ ರಾಮ್, ನೀವು ಎಂಥ ಕೆಲಸನ ಮಾಡಿಬಿಟ್ರಿ, ಯಾರಿಗಾದರೂ ಗೊತ್ತಾದರೆ ಏನು ಮಾಡೋದು, ಕಳ್ಳ ಬಂದಿದ್ದಾನೆ ಅಂತ ಅಂದ್ಕೊಂಡು ಎಲ್ಲರೂ ಎಲ್ಲ ಕಡೆನೂ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಿಹಿ ತನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಇವತ್ತು ಕಳ್ಳನ್ನ ಹುಡುಕ್ಲೇಬೇಕು ಅಂತ ಅಂದ್ಕೊಂಡು ಸೀತಾ ರೂಮ್ ಕಡೆ ಬರ್ತಾರೆ. ಆಗ ಸೀತಾಗೆ ಗಾಬರಿ ಆಗುತ್ತೆ. ರಾಮ್ ನೀವು ಒಂದು ಕೆಲಸ ಮಾಡಿ ಅಂತ ಹೇಳಿ ರಾಮ್ಗೆ ಬೆಡ್ಶೀಟ್ನ ಒಚ್ಚಿ ಅದೇ ಬೆಡ್ಶೀಟಲ್ಲಿ ಸೀತಾನು ಕೂಡ ಕವರ್ ಮಾಡಿಕೊಂಡು ಕೂತಿರ್ತಾರೆ. ಆಗ ಸಿಹಿ ಬಂದು, ಸೀತಮ್ಮ ಈ ಕಡೆ ಏನಾದರೂ ಕಳ್ಳ ಬಂದ ಅಂತ ಕೇಳಿದ್ರೆ, ಇಲ್ವಲ್ಲೇ ಈ ಕಡೆ ಯಾವ ಕಳ್ಳನೂ ಕೂಡ ಬಂದಿಲ್ಲ ಕಣೆ ಅಂತ ಹೇಳ್ತಾರೆ. ಆಗ ಸಿಹಿ ತನ್ನ ಫ್ರೆಂಡ್ಸ್ನ ಕರ್ಕೊಂಡು ಸರಿ ಆಯಿತು ಬನ್ನಿ ಬೇರೆ ಕಡೆ ಹುಡ್ಕೋಣ ಅಂತ ಕರ್ಕೊಂಡು ಹೋಗ್ತಾರೆ. ಆಗ ರಾಮು, ಅವರೆಲ್ಲ ಹೋದ್ರ ಅಂತ ಕೇಳಿದ್ರೆ, ಹೌದು ಎಲ್ಲರೂ ಹೋದ್ರು ರಾಮ್ ಅಂತ ಹೇಳ್ತಾರೆ. ಆಗ ರಾಮು, ಸೀತಾ ಇವಾಗ್ಲಾರು ನೀವು ಬಾಕಿನ ಕೊಡ್ಬೋದಲ್ವಾ ಅಂತ ಕೇಳಿದ್ರೆ, ಆಗ ಸೀತಾ ಅವರು ಏನು ಮಾತಾಡದೆ ಮೌನವಾಗಿರ್ತಾರೆ. ಸರಿ ಆಯಿತು ಬಿಡಿ ಸೀತಾ, ನಿಮ್ಮ ಹತ್ರ ನಾನು ಇವಾಗ ಬಾಕಿನ ಇಸ್ಕೊಳ್ಳೋದಿಲ್ಲ, ನೀವು ಕಂಫರ್ಟಬಲ್ ಆಗಿರುವಾಗಲೇ ನಾನು ನಿಮ್ಮ ಬಾಕಿನ ವಸೂಲಿ ಮಾಡ್ತೀನಿ, ಆದರೆ ಬಾಕಿನ ವಸೂಲಿ ಮಾಡದೆ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ಸೀತಾ ಅವರು, ಸರಿ ರಾಮ್ ನೀವಿನ್ನ ಹೊರಡಿ, ಆದಷ್ಟು ಬೇಗ ಯಾರಾದರೂ ನೋಡೋಕೆ ಮುಂಚೆನೇ ಹೊರಡಿ ಅಂತ ಹೇಳ್ತಾರೆ. ಆಗ ರಾಮ್ ಅವರು, ಸರಿ ಸೀತಾ ನಾನು ಆದಷ್ಟು ಬೇಗನೆ ಹೊರಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಆರ್.ಪಿ. ಸೀತಾ ಮನೆ ಹತ್ರ ಬರ್ತಾರೆ. ಗೋಡೆ ಮೇಲೆ ಸೀತಾ ಬಗ್ಗೆ ಏನೇನೋ ಬರಿತಾ ಇರ್ತಾರೆ. ಸೀತಾ ನಿನಗೆ ಹಳೆ ಶಾಪ ತಟ್ಟುತ್ತೆ, ನೀನು ಮದುವೆ ಆಗಿ ಹೋಗೋ ಮನೆ ಸರ್ವನಾಶ ಆಗುತ್ತೆ, ನೀನೇನಾದರೂ ಮದುವೆ ಆದರೆ ನಿನ್ನ ಹಳೆ ಪುರಾಣ ಎಲ್ಲನೂ ಬಯಲಾಗುತ್ತೆ ಅಂತ ಬರೆದು ಆಚೆ ಕಡೆ ಹೋಗ್ತಾ ಇರ್ತಾರೆ. ಆಗ ಎಲ್ಲರೂ ಕಳ್ಳನ್ನ ಹುಡುಕ್ತಾ ಇರುವಾಗ ಆರ್.ಪಿ. ಅವ್ರ ಕೈಗೆ ಸಿಕ್ ಬೀಳ್ತಾರೆ. ಎಲ್ಲರೂ ಸೇರಿ ಕಳ್ಳ ಕಳ್ಳ ಅಂತ ಸರಿಯಾಗಿ ಆರ್.ಪಿ.ಗೆ ಹೊಡಿತಾರೆ. ಆದರೆ ಆರ್.ಪಿ. ಮುಖನ ಯಾರು ಕೂಡ ನೋಡೋದಿಲ್ಲ. ಆಗ ತಪ್ಪಿಸ್ಕೊಂಡು ಆರ್.ಪಿ. ಹೊರಗಡೆ ಬರ್ತಾರೆ. ಸೀತಾಜಿ ಸೀತಾಜಿ ಅಂತ ಸೀತಾ ಬಗ್ಗೆ ನೆನಪು ಮಾಡಿಕೊಂಡು ನಗ್ತಾ ಇರ್ತಾರೆ. ಈ ಕಡೆ ಸೀತಾ ಅವರು, ರಾಮ್ ನೀವು ಆದಷ್ಟು ಬೇಗನೆ ಇಲ್ಲಿಂದ ಹೊರಡಿ, ಯಾರಾದರೂ ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ.
ಆಗ ರಾಮು, ಸರಿ ಸೀತಾ ನಾನು ಹೋಗ್ತೀನಿ, ಚಿಕ್ಕಿ ಕಂಕಣಶಾಸ್ತ್ರ ಆದಮೇಲೆ ಒಬ್ರು ಮುಖ ಒಬ್ರು ನೋಡಬಾರ್ದು ಅಂತ ಹೇಳಿದರು ಅಲ್ವಾ, ಅದಕ್ಕೆ ನನಗೆ ನಿಮ್ಮನ್ನು ನೋಡದೆ ಇರೋದಕ್ಕೆ ಆಗಲಿಲ್ಲ, ಅದಕ್ಕೆ ನಿಮ್ಮನ್ನು ನೋಡಬೇಕು ಅಂತ ಬಂದೆ ಸೀತಾ. ಸರಿ ನಾನಿನ್ನು ಹೊರಡ್ತೀನಿ, ಆದರೆ 1 ಅವರ್ಗೆ ಒಂದು ಕಿಸ್ಸು ಸೀತಾ ಅಂತ ಹೇಳ್ತಾರೆ. ಆಗ ಸರಿ ಆಯಿತು ರಾಮ್, ನೀವಿನ್ನು ಫಸ್ಟ್ ಹೊರಡಿ ಅಂತ ಹೇಳಿ ಕಳಿಸ್ತಾರೆ. ನಂತರ ಸೀತಾ ಅವರು ಹೊರಗಡೆ ಬರ್ತಾರೆ. ಗೋಡೆ ಮೇಲೆ ಆರ್ಪಿ ಬರೆದಿರೋದನ್ನು ಓದಿ ತುಂಬಾ ಬೇಜಾರು ಪಡ್ಕೊಳ್ತಾರೆ. ಒಂದು ಬಟ್ಟೆನ ತಗೊಂಡು ಅದನ್ನೆಲ್ಲನೂ ಒರೆಸ್ತಾರೆ. ಅಷ್ಟೊತ್ತಿಗೆ ಸುಲೋಚನಾ ಅವರು ಬರ್ತಾರೆ. ಆಗ ಸೀತಾ ಅವರು ಆ ಜಾಗಕ್ಕೆ ದೇವ್ರ ಫೋಟೋನ ತಂದು ಹಾಕ್ತಾರೆ. ಆಗ ಸುಲೋಚನಾ ಅವರು, ಸೀತಾ ಸರಿಯಾಗಿ ಬಾಗ್ಲು ಹಾಕ್ಕೊಳ್ಳಿ, ಶಾಂತಜ್ಜಿ ಸರಿಯಾಗಿ ನೀವು ಕೂಡ ಬಾಗ್ಲು ಹಾಕ್ಕೊಂಡು ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಸಿಹಿ ನಿಜವಾಗ್ಲೂ ಕಳ್ಳ ಬಂದಿದ್ದ ಅಂತ ಕೇಳ್ತಾರೆ. ಆಗ ಸಿಹಿ, ಹೌದು ಸೀತಮ್ಮ ನಿಜವಾಗ್ಲೂ ಕಳ್ಳ ಬಂದಿದ್ದ ಅಂತ ಹೇಳ್ತಾಳೆ. ಆಗ ವಟಾರದವರೆಲ್ಲರೂ ಕೂಡ, ಸೀತಾ ನಿಜವಾಗ್ಲೂ ಕಳ್ಳ ಬಂದಿದ್ದ, ಅವನು ನಮ್ಮ ಕೈಗೆ ಸಿಕ್ತಾ, ಚೆನ್ನಾಗಿ ಹೊಡೆದು ಕಳಿಸಿದೀವಿ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಬಂದಿದ್ದವನು ಕಳ್ಳ ಅಲ್ಲ, ಇವನು ಯಾರಿರ್ಬೋದು, ಯಾಕೆ ಇದನ್ನೆಲ್ಲ ಬರ್ದಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ರಾಮ್ ಬರ್ತಾರೆ. ಸೀತಾ ಅಂತ ಕೂಗ್ತಾರೆ. ನೀವಿನ್ನೂ ಹೋಗಿಲ್ವಾ ರಾಮ್, ಇಲ್ಲೇ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಅಲ್ಲ ಎಲ್ರೂ ನಿಜವಾಗ್ಲೂ ಕಳ್ಳ ಬಂದಿದ್ದ ಅಂತ ಟೆನ್ಷನ್ ಮಾಡ್ಕೊಂಡಿದ್ರು, ಆದರೆ ನೀವು ಸೇಫ್ ಆಗಿದ್ದೀರೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ. ರಾಮ್, ನಾವು ಸೇಫ್ ಆಗಿದ್ದೀವಿ, ನಮಗೆ ಏನು ತೊಂದರೆ ಇಲ್ಲ, ನೀವಿನ್ನು ಫಸ್ಟು ಹೊರಡಿ ಇಲ್ಲಿಂದ ಅಂತ ಹೇಳ್ತಾರೆ. ಆಗ ರಾಮು ಸರಿ ಆಯಿತು ಅಂತ ಹೇಳಿ ಹೊರಡ್ತಾರೆ. ಆಗ ಸೀತಾ ಅವರು, ರಾಮ ಏನಾಗ್ತಿದ್ಯಪ್ಪ, ಎಲ್ಲನೂ ನೀನೇ ಕಾಪಾಡಬೇಕು ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.